ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಶುಕ್ರವಾರ 37 ಆರ್ಡ್ರ್ ಕೊಟ್ಟಿರೋದು. ಏನು ಇನ್ಸ್ಟಾಮಾರ್ಟು ಜೀನಿ ಇನ್ನೂ ರಿಮೂನೇ ಮಾಡ್ತಾಯಿಲ್ಲ, ಏನು ತಲೆ ಕೆಟ್ಟೋಗ್ಬಿಟ್ಟೈತೆ. ಇವತ್ತು ನಿನ್ನೆ ಒಂದು 213 ರೂಪಾಯಿ 213 ಇದನ್ನು ಹೊಡಿಸಿದ್ದೀನಿ ಕಿಲೋಮೀಟರ್ಸ್ನ. ನೋಡೋಣ ಇವತ್ತು ಎಷ್ಟು ಹೋಗುತ್ತೆ. ಫುಲ್ ಟ್ಯಾಂಕ್ ಹಾಕ್ಸಿಬಿಡೋಣ ಸರ್. ಫುಲ್ ಟ್ಯಾಂಕ್ ಹಾಕಿ. ಟೀ ಕಾಫಿ ಆಯ್ತಾನ? ನೋಡೋಣ ಎಷ್ಟು ಹೋಗುತ್ತೆ ಪೆಟ್ರೋಲ್ ಇವತ್ತು. ಏನೋ ಸ್ಕ್ಯಾನರ್ ಅದೇನಾ? ಓಕೆ ಸಾಕು ಬಿಡಿ. ನೆಕ್ಸ್ಟ್ ಹೆಂಗೆ ಮೇನ್ ಬರ್ತಾರಂತ 419 ರೂಪಾಯಿ 4 ಲೀಟ್ರ್ ಆಗಿದೆ. ಪೆಟ್ರೋಲ್ ರೇಟ್ ಯಾವತ್ತು ಕಮ್ಮಿ ಆಗುತ್ತೋ ಯಾರಿಗೊತ್ತೋ. 4 ಲೀಟ್ರ್ ಪೆಟ್ರೋಲ್ ಹೋಗಿದೆ ಕರೆಕ್ಟಾಗಿ. ನೋಡೋಣ ಇವಾಗ ನಾವು ಒಂದು 90 ಹಾಕಿಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋದು ಬಿಡೋಣ. 7:30 ಅಂದರೆ 15 ನಿಮಿಷ ಮುಂಚೆನೇ ಬುಕ್ ಲಾಗಿನ್ ಆಗ್ಬೋದು. 7:30 ಶಿಫ್ಟ್ ಬುಕ್ ಮಾಡಿಕೊಂಡ್ರೆ ಬರೀ 10 ನಿಮಿಷ ಬ್ರೇಕ್ ಇರುತ್ತೆ. ಅಂದರೆ ನಾರ್ಮಲಲ್ಲಿ ಇದರಲ್ಲಿ ಮಾತ್ರ ಅದು ನಾನ್ ಪೀಕ್ ಅವರ್ಸಲ್ಲಿ ಮಾತ್ರ 15 ನಿಮಿಷ ಬ್ರೇಕು. ತುಂಬ ಜನ ಕನ್ಫ್ಯೂಷನ್ ಆಗಿಬಿಡ್ತಾರೆ, 15 ನಿಮಿಷ ಬ್ರೇಕ್ ಐತಲ್ಲ ಎಲ್ಲ ಶಿಫ್ಟಲ್ಲೂ 15 ನಿಮಿಷ ಬ್ರೇಕ್ ತೊಗೋಬೋದಂತ. ಏನೂ ಇಲ್ಲ. 5:30 12 ಗಂಟೆ ಶಿಫ್ಟ್ ಇದೆಯಲ್ಲ, ಮತ್ತು 4 ರಿಂದ 7 ಗಂಟೆ ಶಿಫ್ಟ್ ಏನಿದೆಯಲ್ಲ ಅದರಲ್ಲಿ ಮಾತ್ರ 10 ನಿಮಿಷ ಬರೀ ಪೀಕ್ ಅವರ್ಸ್. 12 ರಿಂದ 4 ಮತ್ತು ಸಾಯಂಕಾಲ 7 ರಿಂದ 11-15 ಗಂಟೆ ಏನು ಶಿಫ್ಟ್ ಇದೆ ಅದು ಮಾತ್ರ ಎಷ್ಟು 15 ನಿಮಿಷ ಬ್ರೇಕ್ ಇರೋದು. ಮಿಕ್ಕಿದೆಲ್ಲ 10 ನಿಮಿಷ ಬ್ರೇಕ್ ಇದೆ. ಅಲ್ಲಿ ಮಿಸ್ಟೇಕ್ ಮಾಡ್ಕೊಂಡು ಇನ್ಸ್ಟಿಟ್ಯೂಟ್ ಹೊಗೆ ಹೊಡ್ಸ್ಕೋಬೇಡಿ ದಯವಿಟ್ಟು. ಕರೆಕ್ಟಾಗಿ ಲಾಗಿನ್ ಇರಿ ಅಂತ ಹೇಳ್ತಾ ಬರೀ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಫಸ್ಟ್ ಆರ್ಡ್ರ್ ತಲೆಸಿರಿ ಕಫೆಯಿಂದ ಬಿದ್ದಿರೋದು ಎಲ್ಲಪ್ಪ ಅಂದರೆ ರಾಜನಗರ ಬಿದ್ದಿರೋದು. ಓಂ ನಮಃ ಶಿವಾಯ. ಒಳ್ಳೆ ಅರ್ನಿಂಗ್ಸ್ ಆಗಲಪ್ಪ ಇವತ್ತು. ನೋಡೋಣ ಇವಾಗ ರಾಜನಗರ ಹೋಗಬೇಕು. ಫಸ್ಟು ಹೋಗ್ಬಿಡೋಣ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಮ್ಯಾಪ್ ಹಾಕಿಬಿಡೋಣ ಫಸ್ಟಿಗೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? ಹತ್ತತ್ರ 6 ಕಿಲೋಮೀಟ್ರ್ ಇರೋದು ಡ್ರಾಪು. ಬರ್ರಿ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ನೇ ಆರ್ಡ್ರ್ ಲಾಂಗ್ ಬಿದ್ದುಬಿಟ್ಟೈತೆ 6 ಕಿಲೋಮೀಟ್ರಿಗೆ. ಫಸ್ಟ್ ಆರ್ಡ್ರ್ ಈ ಥರ ಡ್ಯಾಮೇಜ್ ಆಗಿಬಿಟ್ಟೈತೆ. ಕವರ್ ಡ್ಯಾಮೇಜ್ ಆಗಿರೋ ಅಂದರೆ ನಿನ್ನೆ ನೀರು ಬಿತ್ತಲ್ಲ, ಸ್ವಲ್ಪ ಮಳೆ ನೀರದು ಹೋಗಿತ್ತಲ್ಲ, ಅದಕ್ಕೆ ಇದನ್ನಾಗಿಬಿಟ್ಟೈತೆ. ಕಸ್ಟಮರ್ ಏನು ಬರ್ತಂತಂದ್ರೆ ಇನ್ನೂ ಬರ್ತಾನೆ ಇಲ್ವಲ್ಲ. ಎಷ್ಟೊತ್ತಾಯ್ತು ಕಸ್ಟಮರು? ಯಾವ್ದು ಮನೆ ಅಂತಲೂ ಗೊತ್ತಿಲ್ಲ. ಇಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ. ಬರ್ತಂತಂದ್ರೆ ಇನ್ನೂ ಬರ್ತಾಯಿಲ್ಲ. ಎಲ್ಲ ಅವರಪ್ಪ ಕಸ್ಟಮರು. ಇರಿ ಮತ್ತೊಮ್ಮೆ ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಹಲೋ ಸರ್, ಬನ್ನಿ ಸರ್ ಬರಲ್ವಾ ಸರ್? ಆರ್ಡರ್ ತೊಗೊಳ್ಳಿ. 379 ಸರ್. ಓಕೆ, ಬೇಗ ಬನ್ನಿ ಸರ್. ಹೇಳ್ಬೇಕಲ್ಲ ಸರ್. ಕಸ್ಟಮರ್ ವಾಶ್ರೂಮಲ್ಲಿ ಕೂತ್ಕೊಂಡ್ಬಿಟ್ಟವ್ರೆ, ಇನ್ನೂ ಬರ್ತಾಯಿಲ್ಲ. ಏನು ಮಾಡೋದು? ನಿಮ್ದು ಸರ್ ಎಷ್ಟೊತ್ತಾಯ್ತು ಸರ್? ಅಲ್ಲ, ವೇಟ್ ಮಾಡಿಸೋದ್ರಲ್ಲಿ ಮಜಾನಾ ಸರ್ ನಿಮಗೆ? ನಮ್ಮ ಹತ್ರ ಡೆಲಿವರಿ ಓಕೆ ಸರ್. ಎಷ್ಟೋ ಕಾಲ್ ಆದ್ರೂ ಬೇಕು ರೆಸ್ಪಾನ್ಸ್ ಮಾಡಿ 3 ಸಲ ಮಾಡಿದೆ. ಎಲ್ಲಿಂದ ಫುಡ್ ಆರ್ಡರ್ ಹಾಕಿದ್ದೀರಿ? ಇಲ್ಲ ಮೇನ್ ಅಂತ ಹಾಂ ಓಕೆ ಕರ್ತೀವಿ. ಆಗ್ತಾಯಿಲ್ಲ. ಅದಕ್ಕೆ ಸ್ಕ್ಯಾನರ್ ಕೊಡಲಾ? ಅದಾಗಲಿಲ್ವಾ? ಸ್ಕ್ಯಾನರ್ ತೊಗೊಳಕಾದ್ರೆ 379. ಒಳ್ಳೆ ಕವರ್ ಡ್ಯಾಮೇಜ್ ಆಗಿದೆ. ಅದು ಫುಡ್ಡಿಗೆ ಏನಾಗಿಲ್ಲ. ದಯವಿಟ್ಟು ಇಲ್ಲಿ ಬನ್ನಿ ಸರ್, ಪರವಾಗಿಲ್ಲ ಬನ್ನಿ. ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಹೋಗಬೇಡಿ. ಯಾವತ್ತು ಇಷ್ಟೊತ್ತು ಬಂದೆ, ವೇಟ್ ಮಾಡಿದೆ. ಎಷ್ಟೊತ್ತಾಯಿತು? ಇಲ್ಲ ಆ ಥರ ಹೇಳಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದರೆ ಕರೆಕ್ಟ್. ನೀವು ಅಂದರೆ ತಾನೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಕರೆಕ್ಟಾಗಿ ಹೇಳಿ. ಇಲ್ಲ ಸರ್, ಎಷ್ಟೊತ್ತಾಯ್ತು? ನಾನು ಬಂದು ಫಸ್ಟಿಗೆ ಫೋನ್ ಮಾಡಿದೆ. ಓಕೆ ಸರ್ 2 ಮಿನಿಟ್ಸ್ ಅಂದರೆ, ಆಮೇಲೆ 5 ನಿಮಿಷ ಆದಮೇಲೆ ಫೋನ್ ಮಾಡಿದೆ. ಕರೆಕ್ಟಾ? ರೆಸ್ಪಾನ್ಸ್ ಕೊಡಿ ಡೆಲಿವರಿ ಬಾಯ್ಸ್ಗೂ. ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದರೆ ನನಗೇನಾದ್ರು ಕ್ಯಾನ್ಸಲ್ ಮಾಡ್ಕೋಬೋದು. ಅಲ್ಲಿಂದ ಅಷ್ಟು ದೂರದಿಂದ ಬಂದಿರ್ತೀವಿ. ಎಷ್ಟು 50 ರೂಪಾಯಿಗೋಸ್ಕರ ನೀವು ನೋಡಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿರಲ್ಲ. ಕರೆಕ್ಟಾಗಿ ಮಾತಾಡಿ. ಇಂಥ ನನ್ನ ಮಕ್ಳಿಗೆ ಏನು ಹೇಳೋದು ಬಿಡಿ. ಕೇರಳ ನನ್ನ ಓದು ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ತೊಗೊಂಡು ಹೋಗಿ ಅಂತವನೇ ಅವನು. ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಬೇಕು. ಅದು ಬಿಟ್ಟು
ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅಮೌಂಟ್ ಬರೋರು ಸುಮ್ಮನಿದ್ದೆ ನಾನು, ಅದಕ್ಕೇ ಅಮೌಂಟ್ ಬಂದ ತಕ್ಷಣ ಮಾತಾಡ್ಸಿದ್ದೆ ಅವನಿಗೆ. ಯಾಕಂದ್ರೆ ಆಮೇಲೆ ಅಮೌಂಟ್ ಕೊಡಲಿ ಅಂದ್ರೆ ಏನು ತಲೆನೋ ಅಲ್ವ ನಮಗೆ. ಅದಕ್ಕಿಂತ ನನ್ನ ಮಕ್ಳು ಇರ್ತಾರೆ ನೋಡಿ, ಫಸ್ಟೇ ಆಡ್ರೆ 15 ನಿಮಿಷ ಆಯಿತು ಬಂದು ಇಲ್ಲಿ. ಇವಾಗ ಬಂದುಬಿಟ್ಟು ಕೊಡ್ತಾನೆ. ವಾಶ್ರೂಮಲ್ಲಿದ್ದೀನಂತೆ. ಆಯ್ತಪ್ಪ, ವಾಶ್ರೂಮದಲ್ಲಿದ್ದರೆ ಬೇಗ ಬರಬೇಕು. ಒಂದು 2-3 ನಿಮಿಷ ಆಯಿತು. 15 ನಿಮಿಷ ವೇಟ್ ಮಾಡಿಸ್. ಅವ್ಗೇನು ಹೇಳಿ ಅಂತ ಎದರಿಂದ ಬರ್ತೈತೆ ಯಾರಿಗೆ ಗೊತ್ತು. ರೀ ಮತ್ತೆಲ್ಲ ಆರ್ಡ್ರ್ ಕೊಡ್ತಾನೆ, ನೋಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, 29 ರೂಪಾಯಿ ಕೊಟ್ಟವನು ಇನ್ಸ್ಟಾಲ್ಮೆಂಟ್. 5 ಕಿಲೋಮೀಟ್ರ್ 4.90 ಹೊತ್ತಂದ್ರೆ 5 ಕಿಲೋಮೀಟ್ರಿಗೆ ಬರೀ 29 ರೂಪಾಯಿ. ಫುಡ್ ರೆಡಿ. ಅಪ್ಪ ದೇವ್ರೆ, ಏನು ಹಿಂಗೆ ಮಾಡಿದ್ರೆ ನಮಗೆ ತಿಕ್ಕದ ಮೇಲೆ ಹೊಡೆದಂಗೆ ಆಯ್ತಲ್ಲ ಸಡನ್ನಾಗಿ. ಇಲ್ಲಿ ನೋಡಿ, ಇನ್ಸ್ಟಾಮಾರ್ಟ್ಗೆ ಸರ್ಜ್ ಕೊಟ್ಟಿರೋ ಸ್ಪೆಷಲ್ ಇನ್ಸ್ಟಾಮಾರ್ಟ್ ಸರ್ಜ್ ಬೋನಸ್ ಅಂತ ಕೊಟ್ಟಿರೋದು. 6ರಿಂದ 11 25 ರೂಪಾಯಿ, 12ರಿಂದ 3 25, 4ರಿಂದ 6 20, 6ರಿಂದ 10 25 ರೂಪಾಯಿ ಸರ್ಜ್ ತೋರಿಸ್ಬಿಟ್ಟು ಸರ್ಜೇ ಕೊಡಲ್ಲ. ಮೆಸೇಜ್ ಸೆಂಟ್ರಲ್ಲಿ ಇದು ಕೇಳಕ್ಕೆ ಕೊಟ್ಟಾನ ಬೋಸಡಿ ಮಗ. ನಮ್ಮ ಮನೆಗೆ ದಿಂಗ ಸುಳೆ ಮಕ್ಕಳದು ಸರ್ಜ್ ಕೊಡೋದು ಅದಕ್ಕೆ. ಮತ್ತು ಮೆಸೇಜ್ ಸೆಂಟ್ರಲ್ಲಿ ತೋರಿಸಿದ್ರೆ ಇಲ್ಲಿ ಕೊಡ್ಬೇಕು ತಾನೆ. ಡೈರೆಕ್ಟ್ ಆರ್ಡ್ರ್ ಕೊಟ್ಟಾನ. ಟೋಕನ್ ಕೊಟ್ಟಿದ್ರೆ ಪರವಾಗಿಲ್ಲ. ಇವಾಗ ಮಲ್ಲೇಶ್ವರಂಗೆ ಹೋಗ್ಬೇಕು ಒಣವೇದಲ್ಲಿ. ಇಲ್ಲಿಂದ ಏನು ಮಾಡೋಕ್ಕಾಗಲ್ಲ. ಸೊಳ್ಳೆ ಮಕ್ಕಳು ಹೋದು ಏನು ಮಾಡ್ತಾರೆ, ಸರ್ಜ್ ಕೊಡೋದು, ಇಲ್ಲಿ ಕೊಡೋಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಮತ್ತೆ ನನಗೆ ಇನ್ಸ್ಟಾಲ್ಮೆಂಟ್ ಬಿದ್ದಿತ್ತು. ಅಮೃತೊಳಗೆ ಬಿದ್ದಿತ್ತು, ಟೋಕನ್ ಅದಕ್ಕೆ ಹೋಗಲಿಲ್ಲ. ಇವಾಗ ಕುಡಿಗಳಿಂದ ಒಂದು ಕೊಟ್ಟಿದ್ದ. ಇದು ನೋಡೋಣ, ಇದಕ್ಕೆ ಎಷ್ಟು ರೂಪಾಯಿ ನೋಡಿ. ಮೆಸೇಜ್ ಸೆಂಟ್ರಲ್ಲಿ ತೋರಿಸೋದು 25 ರೂಪಾಯಿ ಎಕ್ಸ್ಟ್ರಾ ಅಂತ ಸರ್ಜು. ಇರಿ ಒಂದು ನಿಮಿಷ ತೋರಿಸ್ತೀನಿ ಬೇಕಾರೆ. 26 ರೂಪಾಯಿ ಇನ್ಸ್ಟಾಲ್ಮೆಂಟು. 4 ಕಿಲೋಮೀಟ್ರಿಗೆ 26 ರೂಪಾಯಿ. ಸರ್ಜ್ ಇಲ್ಲ, ಏನಿಲ್ಲ. ಮತ್ತು ಇಲ್ಲಿ ಮೆಸೇಜ್ ಸೆಂಟ್ರಲ್ಲಿ ಓದ್ತೀನಿ ರೀ, ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ಸುಳ್ಳು ಅನ್ನಿಸ್ತಾ ಇದ್ರೆ ಇನ್ಸ್ಟಾಲ್ಮೆಂಟ್ ಸರ್ಜಸ್ಸು, ಸ್ಪೆಷಲ್ ಇನ್ಸ್ಟಾಲ್ಮೆಂಟ್ ಸರ್ಜ್ ಬೋನಸ್ ಫಾರ್ ಯು. ಅವ್ರನ್ನ ಎಕ್ಸ್ಟ್ರಾ 25 ರೂಪಾಯಿ ಅಂತೆ. 6ರಿಂದ 11 25. ಎಲ್ಲಿ 1 ರೂಪಾಯಿ ಇಲ್ಲ. ಮೋಸ, ವಂಚನೆ. ತೋರಿಸೋದೊಂದು 1 ರೂಪಾಯಿನೂ ಕೊಡೋಲ್ಲ, ಬಡ್ಡಿ ಮಗ. ಹೌದು, ಯಾಕಾದ್ರೆ ಮೆಸೇಜ್ ಸೆಂಟ್ರಲ್ಲಿ ತೋರಿಸ್ತಾನಂತ ಗೊತ್ತಾಗ್ತಲ್ಲ. ತಿಕ್ಕ ಉರಿತೈತೆ ನನಗಂತೂ ಸರಿಯಾಗಿ. ಬ್ಲರ್ನ ಇದನ್ನು ಹಚ್ಕೋಬೇಕೈತೆ ಇವಾಗ ಅಷ್ಟೇ. ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ನೀವು ಹೇಳಂಗಿಲ್ಲ ಸರ್ ಅದನ್ನು ರಿಟರ್ನ್ ಅಂತ. ನೀವು ಹೆಂಗೆ ಹೇಳ್ತೀರಾ ತೊಗೊಂಡೋಗಿ ಅಂತ? ಮಾಡಿ ಕಸ್ಟಮರ್ ಕಾಲ್ ಪಿಕ್ ಮಾಡ್ತಲ್ಲ, ನಾನೇನು ಮಾಡಲಿ ಇವಾಗ? ನೀವು ಇಂಡಿಯಾ ಪಾಕಿಸ್ತಾನ ಹೇಳ್ಕೊತ ಕೂತ್ರೆ ಇವಾಗ ನೋಡಿ ಕಾಲೇ ಪಿಕ್ ಮಾಡ್ತಾಯಿಲ್ಲ ನಮಗೆ. ಹಲೋ, ಹಾಂ, ಇನ್ಸ್ಟಾಮಾರ್ಟ್ ಫುಡ್ ಕನೆಕ್ಟ್ ಆಗುತ್ತೆ. ಸರಿ ಮ್ಯಾನೇಜರ್ ಹತ್ರ ಮಾತಾಡಿ ಸರ್. ಮಾತಾಡಿ ಮ್ಯಾನೇಜರ್ ಹತ್ರ ಮಾತಾಡಿ. ಓಕೆ, ಹಾಂ, ಇಲ್ಲ ಅವ್ರ ಮ್ಯಾನೇಜರ್ ಹತ್ರ ಮಾತಾಡಲಿ ರೀ ಫಸ್ಟು. ಹಾಂ, ಸರಿ ಹೇಳಿ, ಮಾತಾಡಿ, ಪರವಾಗಿಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲ ನೀವು ರಿಟರ್ನ್ ತೊಗೊಂಡು ಹೋಗಿ ಅಂತಂದ್ರಲ್ಲ, ಅದು ಹೆಂಗೆ ಹೇಳ್ತೀರಾ ನೀವು? ಅದು ನೀವು ಹೇಳಂಗೆ ಇಲ್ಲ. ಹಾಂ, ಅವ್ರದ್ದು ಸ್ಟಾಲ್ ಚೆಕ್ ಮಾಡ್ಸೋಕೆ ಹೋಗ್ಬೇಕಲ್ಲ ಎಲ್ಲ. ಮತ್ತೆ ಡೆಲಿವರಿ ಬಾಯ್ಸ್ ಮಾತ್ರ ಆ ಥರ ಎಲ್ಲ ಸರ್, ಎಲ್ಲರಿಗೂ ಒಂದೇ ಥರ ನೋಡ್ಕೊಳ್ಳಿ. ಕೊಡಿ, ನಾವು ಮಾತಾಡ್ತೀವಿ ಬೇಕಾರೆ. ಹಾಂ, ಕೊಡಿ ಸರ್. ಫೋನ್ ಪಿಕ್ ಮಾಡ್ತಲ್ಲ ಇವಾಗ. ಈ ಬ್ಲಾಕು 602 ಆರ್ಡ್ರ್ ಬಿದ್ದಿದೆ. ಇಲ್ಲ, ಫೋನ್ ಕೊಡಿ, ನಾವು ಮಾತಾಡ್ತೀವಿ. ಫೋನ್ ಕೊಡಿ. ಲೌಡ್ ಸ್ಪೀಕರ್ ಒಂದು ನಿಮಿಷ. ಇಲ್ಲ ಲೌಡ್ ಸ್ಪೀಕರ್ ಹಿಡಿದು. ಹಲೋ ಸರ್. ಹಲೋ, ಲೌಡ್ ಸ್ಪೀಕರ್ ಹಿಡಿಕೆ. ಅಲ್ಲ, ಇವ್ರು ಕಾಲ್ ಪಿಕ್ ಮಾಡ್ತಾಯಿಲ್ಲ ಕಸ್ಟಮರ್ಗಳು. ನಾವೇನು ಮಾಡೋಕ್ಕಾಗುತ್ತೆ? ಈ ಕಂಪ್ನಿ ನಂಬರ್ ಅದು ಇದ್ರ ಸರಿಯಾಗಿ ಹೋಗೋದಿಲ್ಲ ಕಾಲ್ ಇನ್ಸ್ಟಾಮಾರ್ಟ್ದು. ಮೇಡಮ್, ಇಲ್ಲೇ ಗೇಟ್ ಹತ್ರ ಇದ್ದೀನಿ, ಸೆಕ್ಯೂರಿಟಿ ಗಾರ್ಡ್. ಮಾತಾಡಿ ಸರ್. ಹಲೋ ಸರ್. ಸರ್, ಇಲ್ಲಿ ಗೇಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇದ್ದಾರೆ 602 ಈ ಬ್ಲಾಕು. ಅವರು ಕಾಲ್ ಕಸ್ಟಮರ್ ಪಿಕ್ ಮಾಡ್ತಾ ಇಲ್ಲ. ಓಕೆ, ನಮ್ಮ ಕಡೆ ಕಂಪ್ನಿಯಿಂದ ಕಾಲು ಹೋಗಲ್ಲ ಒಂದೊಂದ್ಸರಿ. ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ನೀವು ಬಿಡ್ತೀರ? ಅವ್ರು ಹೇಳ್ತಾ ಇದ್ದಾರೆ ಹೋಗ್ರಿ ಕ್ಯಾನ್ಸಲ್ ಮಾಡ್ಕೊಂಡು ಅಂತವ್ರು ಇವರು. ಅದು ಸರ್, ನೀವು ಇಲ್ಲ, ಇವ್ರು ಹೆಂಗೆ ಹೇಳ್ತಾರೆ ಸರ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ? ಕಸ್ಟಮರಿಗೆ ಕಾಲ್ ಪಿಕ್ ಮಾಡ್ತಲ್ಲ ಅಂದ. ಒಳಗಡೆ ಚೆಕಿಂಗ್ ಮಾಡ್ಬೇಕು ತಾನೆ. ಚೆಕಿಂಗ್ ಮಾಡ್ಕೊಳ್ಳಿ, ಹೋಗಿ ಕಳಿಸಿ. ಹಾಂ, ಯಾರು ಪಿಕ್ ಮಾಡ್ತಾರೆ ಅಷ್ಟೇನಾ? ಹಂಗಾರೆ ಅಲ್ಲಿ ನಿಮ್ಮ ಪ್ರತಿಯೊಂದು ಅಪಾರ್ಟ್ಮೆಂಟು ಒಳಗಡೆ ಹೇಳಿ ಫಸ್ಟ್ ಅದನ್ನು ರೂಲ್ಸ್ ಮಾಡಿ ಹೇಳಿದ್ರೆ ನೀವು ಎಲ್ಲರೂ ಇರೋ ಅಪಾರ್ಟ್ಮೆಂಟ್ಗೆ ಹೇಳಿದ್ರೆ ಅದನ್ನು? ಇಲ್ಲ ಸರ್, ನನಗೂ ಬೇಕಲ್ಲ. ನೀವು ಹೇಳ್ಬೇಕು ಅದನ್ನು. ಯಾರಾದರೂ ಆರ್ಡ್ರ್ ಮಾಡಿದರೆ ದಯವಿಟ್ಟು ನೀವು ಕಸ್ಟಮರ್ನ ಇದನ್ನು ಯಾರು ಡೆಲಿವರಿ ಬಾಯ್ನ ರೆಸ್ಪಾನ್ಸ್ ಕೊಡಿ ಅಂತ ನೀವು ಹೇಳಿದ್ರಾ? ಸರ್, ನಮಗೆ ಪ್ರಾಬ್ಲಮ್ ಆಗ್ತಾಯಿದ್ದಲ್ಲ. ನಮಗೆ ಆರ್ಡ್ರ್ ಮಾಡಿದ್ದಾರೆ ಒಳಗಡೆ ಇದ್ದವರು. ನೀವು ಹೇಳ್ಬೇಕಲ್ಲ ಜನಕ್ಕೆ, ಒಳಗಡೆ ಇದ್ದಾರೆ ತಾನೆ ಅಪಾರ್ಟ್ಮೆಂಟ್ ಒಳಗಡೆ. ಅವ್ರಿಗೂ ಹೇಳಿ ಈ ಥರ ನೀವು ಯಾರಾದರೂ ನಿಮ್ಮ ಪರಿಚಯದವರು ಎಲ್ಲರೂ ಆರ್ಡ್ರ್ ಮಾಡಿದವ್ರು ಬರಬೇಕಾದ್ರೆ ಕಾಲ್ ಮಾಡ್ತು ಬನ್ನಿ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡಿಗೆ. ಹಾಂ ಸರ್, ಅದೇ ಇವಾಗ ಕಾಲೇ ಪಿಕ್ ಮಾಡ್ತಾರಲ್ಲ ಅವರು. ಹಾಂ, ಅದೇ ಸರ್ ಹೇಳ್ತಾ ಇರೋದು ನಾನು. ಇವಾಗ ಅವ್ರು ಕಾಲೇ ಪಿಕ್ ಮಾಡ್ತಾ ಇಲ್ಲ. ನಾನೇನು ಮಾಡಲಿ?
ನೀವು ಅಲ್ಲಿ ಅಪಾರ್ಟ್ಮೆಂಟ್ ಇರೋ ಒಳಗಡೆ ಹೇಳ್ಬೇಕು. ಹಾಗಾದ್ರೆ ಒಳಗಡೆ ಇರೋ ಜನರಿಗೂ ಆರ್ಡರ್ ಮಾಡಿದ್ರೆ ದಯವಿಟ್ಟು ಕಾಲ್ ಪಿಕ್ ಮಾಡ್ತು ಬನ್ನಿ ಅಂತ. ಇವಾಗ ಅವ್ರು ಕಾಲೇ ಪಿಕ್ ಮಾಡ್ತಾರಲ್ಲ, ನಾನೇನು ಮಾಡಲಿ ಸರ್? ಮತ್ತು ಅದಕ್ಕೂ ಹೇಳ್ಬೇಕಲ್ಲ ನೀವು ಜನರಿಗೆ, ಅಲ್ಲಿ ಒಳಗಡೆ ಇದ್ದವ್ರಿಗೆ ಆರ್ಡರ್ ಮಾಡಿದ್ರೆ. ಎಷ್ಟು ದಿವಸ ಬಿಡ್ತಾ ಇದ್ದೀರಾ, ಇವಾಗ ಬಿಡ್ತಾ ಇಲ್ಲ ಇದು. ನೀವು ಅದನ್ನ ಹೇಳ್ಬೇಡಿ ನನಗೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ. ಓಕೆನಾ, ಅದು ನೀವು ಹೇಳ್ಬೇಡಿ ಕ್ಯಾನ್ಸಲ್ ಮಾಡ್ಕೊಂಡು, ನನಗೆ ಗೊತ್ತು ನೀವೇನು ಹೇಳೋದಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ. ಇಡೀ ನೀವು ನಾನೇನು ಮಾಡ್ತೀನಿ ಅದು ಹೆಂಗೆ ಹೇಳ್ತಾರೆ ನೋಡ್ತೀನಿ. ಹಲೋ ಮೇಡಮ್, ಇದು ಒಳಗಡೆ ಬಿಡೋಕ್ಕೆ ನೀವು ಪರ್ಮಿಷನ್ ಇಲ್ಲ, ಫೋನ್ ಮಾಡಬೇಕಾ ಪ್ರತಿ ಸಲ? हिंदी मैडम नहीं, इधर अंदर गेट में मैं 2 बार कॉल किया, आपको कनेक्ट हुआ क्या नहीं मैडम? कॉल तो पिक कीजिए, अंदर नहीं अलाउ नहीं छोड़ रहे इधर गेट वाले सिक्योरिटी वाले. उनके पास फ़ोन देता हूँ, बोल दो. ले लो सर, माताड़े ಅಣ್ಣ. ಕಸ್ಟಮರ್ ಮಾತಾಡ್ತಾರೆ ಇವಾಗ. ಒಂದು ನಿಮಿಷ ಮೇಡಮ್, ಸೆಕ್ಯೂರಿಟಿ ಗಾರ್ಡ್ಗೆ ಪಾಸ್ ದೇತಾ ಹೂँ. ತಗೊಳ್ಳಿ ಅಣ್ಣ, ಕಸ್ಟಮರ್ ಮಾತಾಡ್ತಾರೆ ಒಳಗಡೆ ಇರೋರು. ಸರ್ ಯಾರು ಲಿಫ್ಟ್ ಮಾಡ್ತಾ ಅವ್ರಿಗೆ ಮಾತ್ರ ಬಿಡ್ತಾ ಇದ್ದೀನಿ ಸರ್. ಹಾಂ, ಒನ್ ಮಿನಿಟ್ ಮೇಡಮ್. ಸುಮ್ಮನೆ ಇಲ್ಲಿ ನಮ್ಮದೇ ಟೈಮ್ ಎಷ್ಟು ಅಣ್ಣ? ಮಾತಾಡ್ತೀರಾ ಇಲ್ವೋ ಇವಾಗ ಕಸ್ಟಮರ್ ಜೊತೆ? ಅದೇ ಅಣ್ಣ, ಕಸ್ಟಮರ್ ಹೇಳ್ತಾರ. ನಾನು ಕಸ್ಟಮರು, ನಾವಲ್ಲ. ಈ ಬ್ಲಾಕ್ 602 ಒಂದು ನಿಮಿಷ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಅದಕ್ಕೂ ರೆಡಿ ಇಲ್ಲ ಅಂದ್ರು. ಓಕೆ ಸರ್ ಲಿಫ್ಟ್ ಮಾಡಿದ್ರೆ ಬಿಡ್ತಾ ಇದ್ದೀನಿ. ಹಾಂ, ತೊಗೊಳ್ಳಿ ಮಾತಾಡಿ. ಕಸ್ಟಮರ್ ಇರೋದು ಈ ಬ್ಲಾಕ್ 602. ತೊಗೊಳ್ಳಿ ಮಾತಾಡಿ. ಹಲೋ, नमस्कार मैडम. स्विगी आया है, उसको अंदर छोड़ने के लिए आप लिफ्ट करने से उसको अंदर छोड़ता है मैडम, इसलिए नेक्स्ट बार भी बोलो उनको. वो कभी भी आने से वो एक बार फोन करेगा आपको. कभी भी आने से भी आप लिफ्ट कर बोलना है. नहीं तो अंदर नहीं छोड़ते, बोलो. तो अभी ओके, वही बोल रहे. नेक्स्ट टाइम ऊपर नेक्स्ट टाइम फिर आएगा ना, वो स्विगी तब? बता वो सब. हाँ, आप फोन कर रहे हैं तुरंत उठाना है, क्योंकि अभी तो पाकिस्तान में थोड़ा प्रॉब्लम हो रहा है. हल गैस पूरा बंद कर दिया. दे दो. कंट्रोल रूम से हमको परमिशन दिया है, इसलिए कोई लिफ्ट करने से छोड़ना है, नहीं तो नहीं छोड़ना है. इसलिए ये Okay. हमारे ऊपर गुस्सा कर रहे थे, हम क्या करेगा? दे दो मेरा ಆರ್ಡರ್. ಟೈಮ್ नहीं है अभी. ಅದನ್ನೆಲ್ಲ ಕೇಳ್ಕೊಳ್ಳೋಕೆ. ಹೇಳೋದು ಅರ್ಥ ಆಯ್ತಾ? ಇಲ್ಲ, ಓಕೆ ಬಿಡಿ ಆಯಿತು. ಸುಮ್ಮನೆ ಮಾಡಿದ್ರಲ್ಲ ಸರ್ ಫಸ್ಟಕ್ಕೇನೆ. ಏನಿದು ಇವಾಗ ಟೈಮ್ ಬಂದುಬಿಟ್ಟು ಒಂದು 12-20 ಗಂಟೆ ಆಗಿರೋದು. ಒಂದು ಪ್ರೆಸನ್ ಬಾಟಲಿಂದ ಆರ್ಡರ್ ಬಿದ್ದಿರೋದು. ಇದುವರೆಗೂ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇರಿ ಹೇಳಿ ತೋರಿಸ್ತೀನಿ. 15 ಆರ್ಡರ್ ಹೊಡೆದಿದ್ದೀನಿ, 656 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇದು ಬಿದ್ದಿರೋದು ಇನ್ನೂ 10 ಆರ್ಡರ್ ಬೇಕಾಗಿದೆ. ಅಣ್ಣ 76 ಕೊಡಿ ಮೇಡಮ್. ರೆಡಿ ಇದೆ ನೋಡಿ, 76 ಪಿಕಪ್ ಮಾಡ್ಕೊಂಡ್ಬಿಡೋಣ. ಎಷ್ಟಪ್ಪ ನೋಡೋಣ. ಇದೊಂದು 60 ರೂಪಾಯಿ ಕೊಟ್ಟವನು ಇವಾಗ. ಎಲ್ಲಿ ಡ್ರಾಪ್ ಅಂದರೆ ವಿರೂಪಾಕ್ಷಪುರ. ಮತ್ತೆ ವಿರೂಪಾಕ್ಷಪುರಕ್ಕೆ ಹೋಗ್ಬೇಕು ಇವಾಗ. ನಮ್ಮ ಇವ್ರದ್ದು ಯಾರ್ದು ಲಾಯರ್ ಜಗದೀಶ್ ಅವರ ಏರಿಯಾ. ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 2:30 ಗಂಟೆ ಆಗಿರೋದು. ಇವಾಗ ಒಂದು ವಿಷ್ಣು ಗಾರ್ಡನಿಂದ ಡ್ರಾಪ್ ಕೊಟ್ಟೆ, 40 ರೂಪಾಯಿ ಕೊಟ್ಟಿದ್ದ. ನೋಡೋಣ ಅರ್ನಿಂಗ್ಸ್ ಮತ್ತೆ ಎಷ್ಟಾಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 1000 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವಾಗ ಕಷ್ಟ ಟೈಮಲ್ಲಿ ನನಗೆ ಬೂಸ್ಟ್ ಆನ್ ಮಾಡಿಬಿಟ್ಟಾನೆ. ಪರವಾಗಿಲ್ಲ, ಹೆಂಗೋ 4 ಗಂಟೆವರೆಗೆ ಬೂಸ್ಟ್ ಇದೆ. ಎಷ್ಟಾಗುತ್ತೆ ನೋಡೋಣ ಆರ್ಡ್ರ್ ಲೆಕ್ಕಾದ್ರೂ. ಕಷ್ಟ ಅಂತ ಬಂದಾಗ ಬೂಸ್ಟ್ ಆನ್ ಮಾಡಿದ್ರೆ ಟ್ರಿಪ್ ಪರವಾಗಿಲ್ಲ, ಆರಾಮಾಗಿ. ಆದರೆ ಟಾರ್ಗೆಟ್ ಆಗುತ್ತಲ್ಲ ಟ್ರಿಪ್ಸ್ಕೊಂಡು ಲೋಕಲ್. ಇವಾಗ RT ನಗರ, ಸಂಜಯ್ ನಗರ, BL ರೋಡಲ್ಲಿ ನಾನು ಟೋಟಲ್ ಬೂಸ್ಟ್ ಆನ್ ಮಾಡಿಬಿಟ್ಟವನೆ. ನೋಡೋಣ ಎಷ್ಟಾಗುತ್ತೆ, ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. 2000 years later. ಇವಾಗ ಟೈಮಿಂಗ್ ಬಂದುಬಿಟ್ಟು 7 ಗಂಟೆ ಆಗಿದೆ. 7 ಗಂಟೆ ಲಾಗಿನ್ ಆಗಿದ್ದೀನಿ. ಟ್ರಪಲ್ಸಿಂದ ಒಂದು ಆರ್ಡ್ರ್ ಕೊಟ್ಟವನೆ, 26 ರೂಪಾಯಿದು. ಟ್ರಪಲ್ಸಿಂದ ಪಿಕಪ್ಪು ಡ್ರಾಪು 100 ಮೀಟ್ರ್ 26 ರೂಪಾಯಿ. ಯಾರಿಗುಂಟು ಯಾರಿಗಿಲ್ಲ. ಇದು ವಟಾಳನಗರ ಜರ್ಮನೆ ಪಕ್ಕದ 2ನೇ ಬಿಲ್ಡಿಂಗ್. ಆ ಕಡೆದು ನಡ್ಕೊಂಡೇ ಬರ್ಬೋದಿತ್ತಲ್ಲ. ಸುಮ್ಮನೆ ಟೈಮ್ ಎಷ್ಟಾಗುತ್ತೆ ಅಂತ ಅಂದ್ಕೊಂಡು ಗಾಡಿ ತಗೊಂಡು ಬಂದಿದ್ದೀನಿ. ನೋಡೋಣ. ಇನ್ನೂ ಬೇಕಾಗಿರೋದು ನನಗೆ 10 ಆರ್ಡ್ರ್ ಬೇಕು. ಅಂದರೆ ಎಷ್ಟು ಸೆಕೆಂಡ್ ಟಾರ್ಗೆಟ್ಗೆ. ಇವಾಗ ಆಲ್ಮೋಸ್ಟ್ ಒಂದು 1200 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಂತ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 7:30 ಗಂಟೆ ಆಗಿದೆ. ಎಷ್ಟಪ್ಪ ಅಂದರೆ 30 ಆರ್ಡ್ರ್ ಹೊಡೆದಿದ್ದೀನಿ. ಹೌದು ಬ್ರೋ.
SRJ ಕನ್ನಡಿಗ ಅಂತ ಇರೋದು ಬ್ರೋ. ಹೌದಾ, ಸರಿ ಬ್ರೋ, ಥ್ಯಾಂಕ್ ಯು. ಇಲ್ಲ, ಯೂಟ್ಯೂಬಲ್ಲಿದೆ, ಇನ್ಸ್ಟಾಗ್ರಾಮ್ ಜಾಸ್ತಿ ಆಗಲಿ, ಯೂಟ್ಯೂಬಲ್ಲಿ ಜಾಸ್ತಿ ಹಾಕೋದು. ಹೌದಾ, SRJ ಕನ್ನಡಿಗ ಅಂತ. ಹಾಂ, ಓಕೆ ಬ್ರೋ, ಥ್ಯಾಂಕ್ ಯು. ಓಕೆ, ಹೌದಾ, ಸರಿ ಬ್ರೋ, ಓಕೆ, ಥ್ಯಾಂಕ್ ಯು, ಬಾಯ್. ಏನಾಯಿತು? SRJ ಕನ್ನಡಿಗ ಅಂತ. ಓಕೆನಾ? ಓಕೆ, ಬಾಯ್. ಓಕೆ ಬ್ರೋ, ಬಾಯ್. ಓಕೆ, ಇವಾಗ ಯಾವುದೋ ನಂದನ ಪ್ಯಾಲೇಸಿಂದ ಒಂದು ಆರ್ಡ್ರ್ ಕೊಟ್ಟವನೆ. ಎಷ್ಟು ರೂಪಾಯಿ? ಲೋಕಲ್ ಡಾಲರ್ಸ್ ಕಾಲನಿಗೆ. ನಾನಿರೋದು ಮತ್ತಿಕೆರೆ. ಹೋಗೋಣ ಬರ್ರಿ, ಇನ್ನೂ ಫುಡ್ ರೆಡಿ ಇಲ್ಲ, ಏನಿಲ್ಲ. ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಹೆಂಗೆ ಆರ್ಡ್ರ್ ಕೊಟ್ಟವನೆ. ಹುನಾನು ಪಿಕಪ್ಪು. ಭಾರತಿ ಸಿಟಿ, ಯಾವುದಿದು? ಭಾರತಿ ಸಿಟಿನೇ ಅನ್ಸುತ್ತೆ ಆಲ್ಮೋಸ್ಟು. ಶೋಭಾ ಸಿಟಿ ಡ್ರಾಪು. 160 ರೂಪಾಯಿ ಕೊಟ್ಟವನೆ. ಯಪ್ಪ, ಏನು ಫುಡ್ಡು ರೆಡಿ ಇಲ್ಲ, ಏನಿಲ್ಲ. ಇಲ್ಲಿಂದ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು. ಗಂಗಮ್ಮ ಸರ್ಕಲಿಂದ ಒಂದು 3.5 ಕಿಲೋಮೀಟ್ರು. ಇನ್ನೂ ಬೇಕಾಗಿರೋದು ನನಗೆ. ಇವಾಗ ಟಾರ್ಗೆಟ್ ಎಷ್ಟಪ್ಪಾಗಿದೆ ಅಂದರೆ 32. ಇನ್ನೂ 5 ಬೇಕಾಗಿದೆ. ಇಲ್ಲಿ ಮ್ಯಾಪ್ ಹಾಕ್ತೀನಿ, ನೋಡ್ತೀನಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ನೋಡಿ, 3.7 ಕಿಲೋಮೀಟ್ರ್ ಪಿಕಪ್ಪು ಅಂದರೆ ಹತ್ತತ್ರ ಆ ಕಡೆ ಒಂದು 13-14 ಕಿಲೋಮೀಟ್ರು. 160 ರೂಪಾಯಿ. ಏನು ಮಾಡೋಣ? ಹೋಗೋಣ ಬೇಡ? ಇರಿ ಬೆಳಗ್ಗೆ ಯಾವ್ದಾರು ರಿಜೆಕ್ಟ್ ಮಾಡಿಲ್ಲ ಅಂದರೆ ರಿಜೆಕ್ಟ್ ಮಾಡಿಬಿಡ್ತೀನಿ. ಯಾರು ಹೋಗ್ತಾರೆ ಅಷ್ಟೊಂದು ದೂರು? ಯಾರೂ ಅಂದರೆ ರಿಜೆಕ್ಟ್ ಮಾಡಿಲ್ಲ. ಹೋಗೋಣ. ಅನ್ಯೂಸನಿಂಗ್ ಮಾಡಿಡೋರು ಯಾರು ಹೋಗ್ತಾರೆ ಅಷ್ಟೊಂದು ದೂರು? ಐ ವಾಂಟ್ ದಿಸ್ ಆರ್ಡರ್, ಲಾಂಗ್ ಡಿಸ್ಟೆನ್ಸ್ ಆರ್ಡರ್. ಎಸ್, ಅನ್ಯೂಸನಿಂಗ್ ಆರ್ಡರ್ ಅಂದರೆ ರಿಜೆಕ್ಟ್ ಆಗುತ್ತೆ. ಇದು ರಿಜೆಕ್ಟ್ ಆಯಿತು, ತೋರಿಸ್ತೀನಿ. ರಿಜೆಕ್ಟ್ ಆಗಿದ್ದು ಎಷ್ಟಪ್ಪ ನೋಡಿ, ರಿಜೆಕ್ಟು. ಏನು ಅಷ್ಟೊಂದು ಲಾಂಗ್ ಕೊಡ್ತಾಯಿದ್ರೆ? ಅದು ನಾನು ಏನೈತೆ ಅಲ್ವ. ಇರೇ ಮತ್ತೆ ಸಿಗ್ತೀನಿ ನಿಮ್ಗೆ. ಇನ್ನೂ 5 ಆರ್ಡರ್ ಬೇಕಾಗಿತ್ತು ನನಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ಸರ್ಜ್ ಎಲ್ಲ ಏನಿಲ್ಲ, ಓಕೆನಾ? 33 ರೂಪಾಯಿ ನಾರ್ಮಲ್ ಕೊಟ್ಟಿರೋದು. ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಇವಾಗ ನಾರ್ಮಲ್ ನೋಡಿ 10 ರೂಪಾಯಿ ಎಕ್ಸ್ಟ್ರಾ ತೋರಿಸ್ತಾ ಇದ್ದೀನಿ. ಆರ್ಡ್ರಿಗೆ ಮೇಲ್ಗಡೆ ಯಾಕೆ ತೋರಿಸ್ತಾ ಇಲ್ಲ? ಮತ್ತು ಇವನು ತೋರಿಸೋದಲ್ಲಿ ಪರ್ ಆರ್ಡ್ರಿಗೆ ಎಕ್ಸ್ಟ್ರಾ ಅಂತ 10 ರೂಪಾಯಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ಕೊಡ್ತಾ ಇಲ್ಲ. ನೋಡೋಣ, ಟಾರ್ಗೆಟ್ ಆದ್ರೆ ಕಂಪ್ಲೀಟ್ ಆಗಿಬಿಟ್ಟೈತೆ. ಮಲ್ಟಿ ಆರ್ಡ್ರ್ ಕೊಟ್ಟಿರೋದು. ಇವಾಗ ಒಂದು ಡಾಲರ್ಸ್ ಕಾಲನಿಗೆ, ಒಂದು ಸದಾಶಿವನಗರಕ್ಕೆ, ಇವು 2 ಆರ್ಡ್ರ್ ಕೊಟ್ಬಿಟ್ಟು ಮನೆ ಕಡೆ ಹೋಗ್ತೀನಿ. ಇನ್ನೂ ಒಂದು ರೆಡಿ ಇದೆ, ಒಂದು ರೆಡಿ ಇಲ್ಲ. ನೋಡೋಣ ಟೋಟಲ್ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಎಲ್ಲ ಎಷ್ಟು 10-50 ಗಂಟೆಗಿರೋ ಟೈಮಿಂಗ್ಸು. ಮಳೆ ಬರ್ತೈತೆ. ಅಷ್ಟರಲ್ಲಿ ಬೇಗ ಮನೆಗೆ ಬಂದುಬಿಟ್ಟೆ ರಾಂಗ್ ಲೊಕೇಶನ್ ಹಾಕ್ಕೊಂಡು. ಇವಾಗ ಅರ್ನಿಂಗ್ಸು 1982 ರೂಪಾಯಿಗಿದೆ. ಇರಿ ನೋಡೋಣ, ಕ್ಯಾಲ್ಕುಲೇಟ್ ಮಾಡೋಣ. 1982 ಪ್ಲಸ್ 500 ರೂಪಾಯಿ ಸಿಟ್ಟು ಎಷ್ಟು? 2482 ರೂಪಾಯಿಗಿದೆ. ಆರ್ಡರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ, ಕಿಲೋಮೀಟರ್ಸೇ ನೋಡಿಲ್ಲ ನಾನು, ಯಾಕಂದ್ರೆ ಮಳೆ ಬರ್ತಿತ್ತಲ್ಲ. ಬೇಗ ಬಂದುಬಿಟ್ಟೆ ಮೇಲ್ಗಡೆ. ಎಷ್ಟು 40 ಆರ್ಡ್ರ್ ಹೊಡೆದಿದ್ದೀನಿ. 37 ಆರ್ಡರ್ಸ್ ಆಗಿರೋದು. ಅಂದರೆ ಅರ್ಧ ಆರ್ಡ್ರ್ ಕೌಂಟೆಲ್ಲ ಆಗಿರೋದು. 40 ಆರ್ಡ್ರಲ್ಲಿ 2482 ರೂಪಾಯಿ ಹೊಡೆದಿದ್ದೀನಿ ಇವತ್ತು ಗುರುವಾರ. ನೋಡೋಣ ನಾಳೆ ಎಷ್ಟಾಗುತ್ತೆ ಗೊತ್ತಿಲ್ಲ. ಮತ್ತು ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಹೇಳ್ತಾ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ, ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.